ಇತ್ತೀಚೆಗೆ ಕಾಸ್ಟಿಂಗ್ ಕೌಚ್ ಅನುಭವನ ಹೇಳ್ಕೊಂಡ್ರಿ. ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಣ್ಣ ವಿಷಯ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುವಂತದ್ದು ಇರ್ಬೋದು. ಅಂದ್ರೆ ಇದೆ ಅಂತಲ್ಲ, ಬೇರೆ ವಿಚಾರಗಳನ್ನ ನೀವು ಕೂಡ ಹೇಳುವಾಗ ಆಕ್ಚುಲಿ ಇದ್ರ ನೆಕ್ಸ್ಟ್ ಪರಿಣಾಮ ಏನಾಗಿರುತ್ತೆ ಅಂತ ನಿಮ್ಗೆ ತುಂಬಾ ಜನ ಕೇಳುವಂತದ್ದು ಅಥವಾ ತೆಕ್ಕೆ ಪುಕ್ಕ ಸೇರಿಸಿ ಮಾತಾಡುವಂತದ್ದು ಹೀಗೆಲ್ಲ ಆಗುತ್ತಾ ಅಂತ? ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ನೀವು ಹೇಳಿದ್ರಿ, ಬಟ್ ಇದು ಅಂತಲ್ಲ, ಬೇರೆ ವಿಚಾರನೂ ಇರ್ಬೋದು. ಹೌದು, ಅಂದ್ರೆ ಇವಾಗ ಆ ಥರದ ವಿಷಯಗಳಿಗೆ ಸ್ವಲ್ಪ ಮಸಾಲೆ ಸೇರಿಸಿ ಮಾತಾಡೋರು ಇರ್ತಾರೆ. ಇನ್ನು ಕೆಲವರು ಕೇಳಿ ಕ್ಲಾರಿಫೈ ಮಾಡ್ಕೋತಾರೆ. ಆ್ಯಂಡ್ ಆ ಥರದ್ದು ತುಂಬ ಇವಾಗ ಆಗ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ನಾನು ನೋಡಿದೆ ಕೂಡ, ಆಡಿಷನ್ಗೆ ಕರೀತಾರಂತೆ, ಆಡಿಷನ್ಗೆ ದುಡ್ಡು ಇಸ್ಕೊಳ್ತಾರಂತೆ. ಆಡಿಷನ್ ಸುಮ್ಮನೆ ನಾಮಕಾವಸ್ಥೆಗೆ ಮಾಡ್ತಾರೆ, ಬಟ್ ಅದು ಒಥೆಂಟಿಕ್ ಇರೋದೇ ಇಲ್ಲ ಅಂತ. ಸೊ ಈ ಥರ ತುಂಬ ನಡೀತಿದ್ದಾಗ ಅದು ಎಜುಕೇಟ್ ಆಗೋದು ಒಳ್ಳೇದಲ್ವಾ? ಲೈಕ್ ಹೊಸದಾಗಿ ಬರ್ತಾ ಇರೋ ಆರ್ಟಿಸ್ಟ್ಗಳಿಗೆ ಏನೋ ಮಾಡಬೇಕು ಅಂತ ಬಂದಿರ್ತಾರೆ, ನಾವೇನೋ ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ. ಸುಮ್ಮನೆ ಇಂಥದ್ದಕ್ಕೆ ಯಾತಕ್ಕೆ ಅಂತ ನಾನು ರೀಸೆಂಟಾಗಿ ಹೇಳಿದ್ದೆ. ಬಟ್ ಅದಾದ್ಮೇಲೆ ನನಗೆ ಕ್ಲಾರಿಫೈಯೇ ಮಾಡಿಕೊಂಡ್ರು. ಸುಮ್ಮನೆ ಅದರಿಂದ ಏನೇನೋ ಮಾತಾಡಿಲ್ಲ, ಕ್ಲಾರಿಫೈ ಮಾಡಿಕೊಂಡೆ. ನನಗೆ ಪರ್ಸ್ನಲ್ ಆಗೇ ಕೇಳಿದ್ರು ಏನಾಗಿತ್ತು ಅಂತ ಕೆಲವರು. ಬಟ್ ಕೆಲವು ಸತಿ ಅದು ಬ್ಯಾಕ್ ಫೈರ್ ಕೂಡ ಆಗುತ್ತೆ. ಈಗ ಈ ಹಿಂದೆ ವಾಸುಕಿ ವೆಬ್ ಜೊತೆ ನಿಮ್ ಮದ್ವೆ ಆಗತ್ತೆ ಅಂತ ಒಂದಷ್ಟು ಪೋಸ್ಟ್ಗಳು ಬಂತು. ಬಟ್ ಅವ್ರಿಗೆ ಆಲ್ರೆಡಿ ಅವರು ಗರ್ಲ್ ಫ್ರೆಂಡ್ ಇದ್ರು, ಅವ್ರ ಜೊತೆನೆ ಅವ್ರು ಮದ್ವೆ ಆಗಿದ್ದಾರೆ, ಈಗ ತಂದೆ ಕೂಡ ಆಗ್ತಾ ಇದಾರೆ. ನಿಮ್ಮ ಲೈಫ್ ಬೇರೆ. ಬಟ್ ಜನ ಲಿಂಕಪ್ ಮಾಡ್ಬಿಡ್ತಾರೆ, ಈಸಿಯಾಗಿ ಲಿಂಕಪ್ ಮಾಡ್ಬಿಡ್ತಾರೆ. ಬ್ಯಾಕ್ ಎಂಡ್ ಸ್ಟೋರಿ ಏನೂ ಗೊತ್ತಿರಲ್ಲ. ಒಂದೊಂದ್ಸಲ ಅದೇ ಆ ಸುಳ್ಳುಗಳನ್ನ ಸತ್ಯ ಅಂತ ನಂಬ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಒಂದು ಆ್ಯಸ್ ಆರ್ಟಿಸ್ಟ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ನಾವು ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಜನ ನಮ್ಮನ್ನ ಇಷ್ಟಪಡಲಿ ಹೇಟ್ ಮಾಡಲಿ, ನಾವು ಈ ರಂಗಕ್ಕೆ ನಾವು ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಪ್ರಿಪೇರ್ ಆಗಿಬಿಟ್ಟಿರಬೇಕು. ಆ್ಯಂಡ್ ಫಸ್ಟ್ ನನಗೂ ತುಂಬ ಶಾಕ್ ಆಗ್ತಾ ಇರ್ತಿದ್ದು, ಅಯ್ಯೋ ಏನು ಈ ಲೆವೆಲ್ಗೆ ಹೋಗ್ತಾ ಇದೆ ಇದು, ಎಲ್ಲಿ ಹೋದರೂ ಕಂಗ್ರ್ಯಾಚುಲೇಷನ್ಸ್ ನಿಮ್ದು ಎಂಗೇಜ್ಮೆಂಟ್ ಆಯ್ತಂತೆ ಅಂತೆಲ್ಲ ಹೇಳ್ತಿದಾರಲ್ವ. ಒಂದು ಫೋಟೋ ಶೂಟ್ ಒಂದು ಪ್ರಮೋಷನ್ಸ್ಗೆ ಅಂತ ಮಾಡಿದ್ದು. ಸೊ ಅದರಿಂದ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೊರಟೋಯ್ತು. ಆ್ಯಂಡ್ ಮೇ ಬಿ ಅದು ಅವ್ರ ಫ್ಯಾಮಿಲಿಗೂ ಅದು ಅಫೆಕ್ಟ್ ಆಯ್ತೇನೋ. ನಮ್ಮ ಫ್ಯಾಮಿಲಿನಲ್ಲಿ ನಮ್ಮಮ್ಮಂಗೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು, ಏನು ಈ ಥರ ಹೌದಾ ಅಂತ. ನಮ್ಮಮ್ಮಂಗೂ ಸ್ವಲ್ಪ ತಲೆ ಕೇಳೋಕ್ಕೆ ಶುರು ಆಯ್ತು. ಅವ್ರು ನನಗೆ ಬಂದು ಹೇಳ್ತಾಯಿದ್ರು. ನಾನು ಕೇಳಿ ನಿಂಗೆ ಗೊತ್ತು ತಾನೆ, ನನ್ನ ಹತ್ರ ಕೇಳಬೇಡ, ಅದು ಅಲ್ಲೇ ಹೇಳಿ ಮುಗಿಸ್ಬಿಡು ಅಂತ. ಸೊ ಅವ್ರಿಗೆ ಏನಂದರೆ ಮುಂದೆ ನನಗೆ ಮದುವೆ ಆಗುವಾಗ ಇದೆಲ್ಲ ತುಂಬ ದೊಡ್ಡದಾದರೆ ಏನು ಆ ಥರದ್ದೆಲ್ಲ. ಬಟ್ ವಿ ನ್ಯೂ ವಾಟ್ ವಿವರ್. ನಾ ಮನೆಯಲ್ಲಿ ಅದೇ ಹೇಳಿದ್ದು, ನಿಂಗೆ ಗೊತ್ತು ತಾನೆ ಆ ಥರದ್ದು ಏನೂ ಇಲ್ಲ ಅಂತ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅದೇ ತಣ್ಣಗಾಗುತ್ತೆ ಅಂತ. ಆ್ಯಕ್ಚುಲಿ ತುಂಬ ಜನ ಕಾಲ್ ಮಾಡಿದ್ರು ಕೂಡ, ಕ್ಲಾರಿಫಿಕೇಷನ್ ತೊಗೊಂಡು ನಾವು ಹಾಕ್ತೀವಿ, ನಾವು ಇದು ಸುಳ್ಳು ಅಂತ ನಾವು ಹಾಕ್ತೀವಿ, ನೀವು ಮಾತಾಡಿ ಅಂತ. ನಾವು ಹೇಳಿದ್ವಿ ಬೇಡ. ನಾನೇನೋ ಮಾತಾಡಿ ಅದಿನ್ನೂ ದೊಡ್ಡದಾಗೋದು ಬೇಡ. ನಾವು ಅದನ್ನು ಕೆರೆದಷ್ಟು ಅದು ಜಾಸ್ತಿನೇ ಆಗುತ್ತೆ. ಇವಾಗ ಯಾರೂ ಮಾತಾಡಲ್ಲ ಅಲ್ವಾ. ಇವಾಗ ಎಲ್ಲ ನಮ್ಮ ಲೈಫಲ್ಲಿ ನಾವು ಆರಾಮಾಗಿದ್ದೀವಿ, ವಿ ಆರ್ ಸ್ಟಿಲ್ ಫ್ರೆಂಡ್ಸ್. ನಾವು ಮತ್ತೆ ಸಿಗ್ತೀವಿ, ಎಲ್ಲಾದರೂ ಸಿಕ್ಕಾಗ ಮಾತಾಡ್ತೀವಿ, ಅದೆಲ್ಲ ನಾವು ಚೆನ್ನಾಗೇ ಇದ್ದೀವಿ ಇನ್ ಗುಡ್ ಟರ್ಮ್ಸ್. ಸುಮ್ಮನೆ ಅದನ್ನು ನಾವೇ ಹೇಳ್ದಷ್ಟು ಅದು ದೊಡ್ಡದಾಗುತ್ತೆ. ಲೆಸ್ ಇಗ್ನೋರ್ ಅಂತಲೇ ನಾವು ಅಂದ್ಕೊಂಡಿದ್ದು. ವಾಸುಕಿ ಆಗಲಿ ಮತ್ತು ನಾವಾಗಲಿ. ಸೊ ನಾವು ಅದನ್ನು ಹಾಗೇ ನಾವು ಅದ್ರ ಬಗ್ಗೆ ಮಾತು ಆಡ್ತಾ ಇರಲಿಲ್ಲ, ನಾವು ಇಗ್ನೋರ್ ಮಾಡಿದ್ವಿ. ಅದಾದಮೇಲೆ ಅದಾಗದೆ ತಣ್ಣಗಾಯಿತು. ಬಟ್ ಒಂದು ಸ್ವಲ್ಪ ದಿನ ಅಂತೂ ಅದು ಸ್ವಲ್ಪ ಇರಿಟೇಟಿಂಗ್ ಆಗಿತ್ತು. ಅಂದ್ರೆ ಈಗ ನಿಮಗೆ ಮದುವೆ ಆಗಿದೆ, ಬಟ್ ಹೊಸಬ್ರಿಗೂ ಕೂಡ ಅದೇ ಆಗುವಂಥದ್ದು. ಈಗ ಒಂದು ಧಾರಾವಾಹಿ ಮಾಡ್ತಾ ಇದಾರೆ, ಅವ್ರ ಕೆಮಿಸ್ಟ್ರಿ ಚೆನ್ನಾಗಿದೆ ತೆರೆ ಮೇಲೆ ಅಂತ ಅಂದ್ಕೂಡ್ಲೆ ಶುರು ಆಗ್ಬಿಡುತ್ತೆ. ಹೌದು. ಆಮೇಲೆ ತುಂಬಾ ಜನ ವೀಕ್ಷಕರು ಅವ್ರ ಪಾಪ ಮುಗ್ಧತೆಯಿಂದ ಕೇಳ್ಬೋದು, ನೀವಿಬ್ರು ಮದುವೆ ಆಗಿ ಚೆನ್ನಾಗಿರುತ್ತೆ. ಬಟ್ ಇವರಿಬ್ಬರ ಇಂಡಿವಿಜುವಲ್ ಲೈಫೇ ಬೇರೆ ಇರುತ್ತೆ. ಹೌದು. ಅದನ್ನ ನಾವು ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ, ನೆಗೆಟಿವ್ ಆಗಿ ಹೇಳೋಕ್ಕೂ ಆಗಲ್ಲ. ಯಾಕೆಂದ್ರೆ ಆ ಕ್ಯಾರೆಕ್ಟರ್ಸ್ ಅವ್ರ ಮನಸ್ಸಿನಲ್ಲಿ ಅಷ್ಟು ಕೂತಿರೋದಕ್ಕೇನೆ ಅವರು ಕನೆಕ್ಟ್ ಮಾಡ್ಕೊಳ್ತಾರೆ. ಈವನ್ ನನ್ನ ವಾಸುಕಿ ಫ್ರೆಂಡ್ಶಿಪ್ ಅವರಿಗೆ ಜನರಿಗೆ ಎಷ್ಟಿಷ್ಟ ಆಗಿತ್ತು ಅಂತ ಅದು ನಮಗೆ ಗೊತ್ತಾಗ್ತಾ ಇತ್ತು. ದೇ ಯೂಸ್ ಟು ಲವ್ ಅಸ್ ಅ ಲಾಟ್. ನಾವು ಯಾವ್ದಾದ್ರು ಒಂದು ಇವೆಂಟಿಗೆ ಹೋದರೆ ಎಷ್ಟು ಇಷ್ಟಪಡೋರು. ಆ್ಯಂಡ್ ಅವ್ರು ನಮ್ಮ ಪೇರ್ನ ಇಷ್ಟಪಡ್ತಾ ಇದ್ರು. ಆ್ಯಂಡ್ ವಿ ಅಪ್ರಿಷಿಯೇಟ್ ಇಟ್ ಡೆಫಿನೆಟ್ಲಿ. ಬಟ್ ಅದು ನಮ್ಮ ಪರ್ಸ್ನಲ್ ಲೈಫ್ಗೆ ಅದು ತೀರಾ ಇನ್ವೇಷನ್ ಆದಾಗ ಆವಾಗ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಷ್ಟೆ. ಬಟ್ ಅದು ಬಿಟ್ಟರೆ ನಾವು ಸ್ಪೋರ್ಟಿವ್ ಆಗೇ ತೊಗೊಂಡ್ವಿ, ಅಯ್ಯೋ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ನಮ್ಮಮ್ಮ ಅಂದರು ಎಲ್ಲ ಸ್ವಲ್ಪ ಅಯ್ಯೋ ಈ ಥರ ಕೇಳ್ತಿದ್ದಾರೆ, ಎಲ್ಲರೂ ಫೋನ್ ಮಾಡಿ ಕೇಳ್ತಿದ್ದಾರೆ ಅನ್ನುವಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು. ಬಟ್ ಅದರ್ವೈಸ್ ಆಲ್ಸೋ ನಮ್ಮಿಬ್ಬರು ಪೇರ್ನ ತುಂಬ ಇಷ್ಟಪಡ್ತಿದ್ರು. ಎಲ್ಲಿ ಹೋದರೂ ನನಗೆ ವಾಸುಕಿ ಬಗ್ಗೆ ಕೇಳೋರು, ಅವ್ರಿಗೆ ನನ್ನ ಬಗ್ಗೆ ಕೇಳೋರು. ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ನಮ್ಮಿಬ್ಬರು ಫ್ರೆಂಡ್ಶಿಪ್ನ ಅವ್ರು ಇಷ್ಟಪಟ್ಟರು. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಆಲ್ಸೋ. ನಾವು ಕಂಪ್ಲೇಂಟ್ ಮಾಡಿದ್ರು ಅದು ತಪ್ಪಾಗುತ್ತೆ. ಈಗ ಸಮಾಜದಲ್ಲಿ ಮದುವೆ ಆಗೋದಕ್ಕೆ ಹುಡುಗಿ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಎಲ್ಲ ಕಡೆನೂ ಅದೇ ಹೇಳುವಂಥದ್ದು, ಮದುವೆಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ. ಈಗ ಯಾವ್ದಾದ್ರು ಹುಡುಗಿ ಡಿಗ್ರಿ ಮುಗಿತಾ ಇದ್ದಂಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡ್ರೆ, ಹುಡುಗಿ ಚೆನ್ನಾಗಿದ್ದಾಳೆ, ಎಜುಕೇಶನ್ ಇದೆ, ಒಳ್ಳೆ ಹುಡುಗಿ, ಇವಳಿಗೇನೋ ಆರಾಮಾಗಿ ಹುಡುಗರು ಸಿಗ್ತಾರೆ
ಅಂತ ಹೇಳ್ತಾರೆ ರಿಯಲ್ ಲೈಫಲ್ಲಿ. ಬಟ್ ವಾಸ್ತವ ಹಾಗಿರಲ್ಲ. ಅಂದರೆ ನಮಗಿಷ್ಟ ಆಗುವಂಥ ಹುಡುಗ ಸಿಗಬೇಕು, ಫ್ಯಾಮಿಲಿಗೆ ಇಷ್ಟ ಆಗಬೇಕು, ಸಾಕಷ್ಟು ಮಾನದಂಡಗಳಿರುತ್ತೆ. ನೀವು ಯಾವ ರೀತಿ ಫೇಸ್ ಮಾಡಿದ್ರಿ ಅಂತ? ನಾನು ಏನು ಆ ಥರ ಫೇಸ್ ಅಂತ ಮಾಡಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಅಮ್ಮ ಹುಡ್ಕಕ್ಕೆ ಶುರು ಮಾಡಿದಾಗ ನಾನು ಒಂದೇ ಹೇಳಿದೆ, ನನಗೆ ಈ ಥರ ಏನು ಅಂದರೆ ನಾನೇ ಹುಡ್ಕೊಂಡಿರ್ಲಿಲ್ಲವಲ್ಲ, ಸೊ ಅಮ್ಮ ಹುಡುಕಿದ್ರಿಂದ ನನಗೆ ಆ ಕೆಲಸ ಇರಲಿಲ್ಲ. ಸೊ ನಾನು ಅವ್ರಿಗೆ ಹೇಳಿದ್ದೆ ನಂಗೆ ನೀನು ಅಂಥ ಹುಡುಗ ಇಂಥ ಹುಡುಗ ನನಗೇನು ಬೇಡ, ನನಗೆ ನಿನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಆ್ಯಂಡ್ ನನಗೆ ಆರ್ಟಲ್ಲಿ ನಾನು ಡ್ಯಾನ್ಸಲ್ಲಿ ನನ್ನ ಇದಕ್ಕೆ ಸಪೋರ್ಟ್ ಮಾಡಬೇಕು, ಅದು ಬಿಟ್ಟರೆ ನಂಗೆ ಏನೂ ಇಲ್ಲ ಅಂತ. ಸೊ ಕೆಲವರು ಫಸ್ಟಿಗೆ ನಂದು ಮ್ಯಾಟ್ರಿಮೋನಿ ವೆಬ್ಸೈಟಲ್ಲೆಲ್ಲ ಹಾಕಿದ್ರು. ಕೆಲವರೆಲ್ಲ ಫೋನ್ ಮಾಡಿದಾಗ ನಿಮ್ಮ ಮಗಳು ನಾನು ದೊಡ್ಡ ಫ್ಯಾನು ಅಂತ ಹೇಳೋರು. ಬಟ್ ಅವ್ರ ಮನೆಗೆ ಸೊಸೆಯಾಗಿ ಹೋಗೋ ಒಂದು ಕ್ಯಾಂಡಿಡೇಟ್ ಅಂತ ಬಂದಾಗ ಅವ್ರು ಬೇಡ ಅಂತಿದ್ರು, ಬಿಕಾಸ್ ನಾನು ಆರ್ಟಿಸ್ಟ್ ಆ್ಯಂಡ್ ಡಾನ್ಸರ್ ಅಂತ. ಸೊ ಅವಾಗ ನಾನು ಅಂದ್ಕೊಳ್ತಾ ಇದ್ದೆ, ಇವಾಗ ಅಂತಾರಲ್ವಾ ತುಂಬ ಬ್ರಾಡ್ ಮೈಂಡೆಡ್ ಫ್ಯಾಮಿಲೀಸ್ ಇದ್ದಾರೆ, ಹುಡುಗಿ ಸಿಗಲ್ಲ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಈ ಥರದ್ದು ಕೆಲವುದಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಹುಡುಗಿರ ಎಕ್ಸ್ಪೆಕ್ಟೇಷನ್ಸು ತುಂಬ ಹೈ ಲೆವೆಲಿಗೆ ಸೆಟ್ ಆಗಿಬಿಟ್ಟಿದೆ. ಬಿಕಾಸ್ ಇವಾಗ ಹುಡುಗಿರು ವೆರಿ ವೆರಿ ವೆಲ್ ಎಜುಕೇಟೆಡ್ಸ್ ಇದ್ದಾರೆ ಇವಾಗ. ಹೌದು, ಎಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿರೋರು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅವ್ರ ಬಾರು ಬೇರೆ ಥರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ನಾನು 25 ವರ್ಷ, ನನ್ನ ಮದುವೆ ಆಗೋ ಹುಡುಗ 27-28 ವರ್ಷ ಅಂತಂದರೆ ನಾವು ಹೇಗೆ ಸ್ವಂತ ಮನೆ ಇರಬೇಕು ಅವನಿಗೊಂದು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅವನು ಅಷ್ಟೇ ವರ್ಷ ಓದಿ ಬೆಳೆದಿರ್ತಾನೆ, ನಾವು ಅಷ್ಟೇ ವರ್ಷ ಬೆಳೆದು ಓದಿರ್ತೀವಿ. ಸೊ ಅವನಿಗೆ ಹೇಗೆ ಅಷ್ಟೊಂದು ಸಂಬಳ ಬರೋದಕ್ಕೆ ಸಾಧ್ಯ? ಪ್ರಾಕ್ಟಿಕಲಿ ಅವ್ರ ಅಪ್ಪ ಮಾಡಿರ್ಬೇಕಿಲ್ಲ ಅವ್ರ ತಾತ ಮಾಡಿರ್ಬೇಕು, ಆ ಥರ ಮಾಡಿರ್ಬೇಕೇ ಹೊರತು ಆ್ಯಸ್ ಅನ್ ಇಂಡಿವಿಜುವಲ್ ಹಿ ಕಾಂಟ್ ಹ್ಯಾವ್ ಓನ್ ಹೌಸ್ ಅಲ್ವಾ. ಇವಾಗ ನಮ್ಮ ಅಪ್ಪ ಅಮ್ಮಂದ್ರೆಲ್ಲ ಏನು ಮಾಡಿದ್ದು, ನಮ್ಮ ಅಪ್ಪ ಅಮ್ಮಂದ್ರೂ ಒಟ್ಟಿಗೆ ಓದಿ ಒಟ್ಟಿಗೆ ಕೆಲಸ ಮಾಡಿ ಅದಾದಮೇಲೆ ಒಟ್ಟಿಗೆ ಒಂದು ಫ್ಯಾಮಿಲಿ ಅಂತ ಮಾಡಿದ್ದು, ಮನೆ ಕಟ್ಟಿದ್ದು, ಎಲ್ಲ ಕಾರ್ ತೊಗೊಂಡಿದ್ದು, ವಾಟ್ ಎವರ್ ಇಟ್ ಈಸ್. ಸೊ ನಮ್ಮ ಹುಡುಗಿರ್ದು ಅದೊಂದು ಇದಾಯ್ತಾ, ಈ ನಡುವೆ ಸಿಕ್ಕಾಪಟ್ಟೆ ಓವರ್ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ. ಬಟ್ ಪ್ರಾಕ್ಟಿಕಲಿ ಲೈಫಲ್ಲಿ ಅದು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ರಿಯಾಲಿಟಿಗೆ ಬರಲ್ಲ. ಆ್ಯಂಡ್ ಈವನ್ ಕೆಲವು ಫ್ಯಾಮಿಲೀಸೂ ಇದ್ದಾರೆ ದಟ್ ನ್ಯಾರೋ ಮೈಂಡೆಡ್. ಅಂದರೆ ನ್ಯಾರೋ ಮೈಂಡೆಡ್ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ದೇರ್ ಚಾಯ್ಸ್ ಮೇ ಬಿ. ಬಟ್ ಆರ್ಟಿಸ್ಟ್ ಬೇಡ, ಡಾನ್ಸರ್ ಬೇಡ, ಈ ಥರದ್ದೆಲ್ಲ ಆಗಿದೆ. ಆವಾಗ ನಾನು ಅವ್ರು ಒಂದು ಥರದಲ್ಲಿ ಒಳ್ಳೇದೇ, ಅವ್ರು ಅವಾಗ ಹೇಳಿದ್ದಕ್ಕೆ ಒಳ್ಳೇದಾಯಿತು. ಮದುವೆ ಎಲ್ಲ ಆದಮೇಲೆ ಅವಾಗ ಬೇಡ ಅಂತಿದ್ರೆ ನಾನು ಬಿಡೋದಕ್ಕೆ ಇದನ್ನೆಲ್ಲ ಬಿಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ವಿ ಆರ್ ವೆರಿ ಕ್ಲಿಯರ್, ಸಪೋರ್ಟ್ ಮಾಡೋವಂಥವ್ರು ಬೇಕು ಅಂತ. ಅದಕ್ಕೆ ವಿ ಆರ್ ರೆಡಿ ಟು ವೆಯ್ಟ್. ಏನೂ ಅರ್ಜೆಂಟ್ ಇಲ್ಲ. ಆ್ಯಂಡ್ ನಮ್ಮ ಅಮ್ಮನೂ ಅಂದರೆ ನಂಗೆ ಏನೂ ಅರ್ಜೆಂಟ್ ಇಲ್ಲ, ಸಪೋರ್ಟ್ ಮಾಡೋವಂಥವ್ರನ್ನೇ ನೋಡೋಣ ಅಂತ. ನಾನು ಅದೊಂದೇ ಕಂಡೀಷನ್ ಇದ್ದಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.